ಗ್ರೋತ್ ಸ್ಕ್ಯಾನ್ ಅಂದ್ರೆ ಏನು, ಅದು ಯಾಕೆ ಅಷ್ಟು ಇಂಪಾರ್ಟೆಂಟ್? ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಿದ್ರೆ ಗ್ರೋತ್ ಸ್ಕ್ಯಾನ್ ಅಂದ್ರೇನು? ಇದು 28 ವಾರಗಳ ನಂತರ ಮಗುವಿನ ಬೆಳವಣಿಗೆ ನೋಡಕ್ಕೆ ಮಾಡೋ ಅಲ್ಟ್ರಾಸೌಂಡ್. ಈ ಸ್ಕ್ಯಾನ್ನಲ್ಲಿ ಡಾಕ್ಟರ್ಸ್ ಏನೆಲ್ಲ ಚೆಕ್ ಮಾಡ್ತಾರೆ? ಮುಖ್ಯವಾಗಿ ಮಗುವಿನ ಆರೋಗ್ಯದ 3 ವಿಷಯಗಳನ್ನ ಗಮನಿಸ್ತಾರೆ. ಸಾಮಾನ್ಯವಾಗಿ ಕೊನೆಯ 3 ತಿಂಗಳಲ್ಲಿ, ಅಂದ್ರೆ ಪ್ರತಿ 3-4 ವಾರಕ್ಕೊಮ್ಮೆ ಈ ಸ್ಕ್ಯಾನ್ ಮಾಡ್ತಾರೆ. ಆದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ರೆ ಮಗುವಿನ ಸೇಫ್ಟಿಗಾಗಿ ಸ್ಕ್ಯಾನ್ಗಳನ್ನ ಪದೇ ಪದೇ ಮಾಡಬೇಕಾಗಬಹುದು. ಬರೀ ಬೆಳವಣಿಗೆ ನೋಡೋದಷ್ಟೇ ಅಲ್ಲ, ಈ ಲೇಟ್ ಸ್ಕ್ಯಾನ್ಗಳಿಗೆ ಇನ್ನೊಂದು ಮುಖ್ಯ ಕಾರಣ ಇದೆ. ಏನದು? ಯಾಕಂದ್ರೆ ಕಿಡ್ನಿ, ಹಾರ್ಟ್ ಪ್ರಾಬ್ಲಮ್ಸ್ನಂತಹ ಕೆಲವು ಸಮಸ್ಯೆಗಳು ಕೊನೆ ಹಂತದಲ್ಲೇ ಗೊತ್ತಾಗೋದು. ಅದಕ್ಕೆ ಇದು ಇಂಪಾರ್ಟೆಂಟ್. ಸೊ ಮಗು ಹುಟ್ಟೋಕೋ ಮುಂಚೆನೇ ಅದರ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳ್ಳಕ್ಕೆ ಈ ಸ್ಕ್ಯಾನ್ಸ್ ಒಂದು ಒಳ್ಳೆ ದಾರಿ. ಒಟ್ಟಿನಲ್ಲಿ ಗರ್ಭದಿಂದ ಈ ಜಗತ್ತಿಗೆ ಮಗುವಿನ ಪ್ರಯಾಣ ಆರೋಗ್ಯಕರವಾಗಿರ್ಲಿ ಅಂತ ಖಚಿತಪಡಿಸ್ಕೊಳ್ಳಕ್ಕೆ ಇದು ಸಹಾಯ ಮಾಡುತ್ತೆ.